ಕೆಪಿಎಸ್ಸಿ ಕ್ವಶನ್ ಪೇಪರ್ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಕಳೆದ 4-5 ದಿನಗಳಿಂದ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ತೆಗೆದುಕೊಂಡಂತ ಕ್ವಶನ್ಗಳನ್ನ ನಾ ಬಿಡಿಸ್ತಾ ಇದ್ದೇನೆ. ಕ್ವಾಡ್ ಅನ್ನುವಂಥದ್ದು, ಕ್ವಾಡ್ ಇದರ ವಿಸ್ತೃತ ರೂಪ ಏನಂದ್ರ ಕ್ವಾಡ್ರಿಯಲ್ ಸೆಕ್ಯೂರಿಟಿ ಡೈಲಾಗ್. ಕ್ವಾಡ್ ಎನ್ನುವ 4 ರಾಷ್ಟ್ರಗಳನ್ನೊಳಗೊಂಡ ಒಂದು ಅಂತಾರಾಷ್ಟ್ರೀಯ ಸಮೂಹವಾಗಿದೆ. ಸರಿಯಾದ ಗುಂಪುಗಳನ್ನು ಗುರುತಿಸಿ. ಕ್ವಾಡ್ನಲ್ಲಿ ಯಾವ್ಯಾವ ರಾಷ್ಟ್ರಗಳದಾವೆ ಅಂತ: ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್, ಯುನೈಟೆಡ್ ಸ್ಟೇಟ್ಸ್, ಇಂಡಿಯಾ, ನೇಪಾಳ, ಇರಾಕ್ ಮತ್ತು ಇರಾನ್, ಇಂಡಿಯಾ, ಶ್ರೀಲಂಕಾ, ಪಾಕಿಸ್ತಾನ್, ನೇಪಾಳ. ಮೇಲಿನ ಯಾವುದೂ ಅಲ್ಲ. ಆರಾಮ್ ಈಜಿ ಆನ್ಸರ್ ಮಾಡಿ ನೋಡೋಣ. ಕ್ವಾಡ್ ರಾಷ್ಟ್ರಗಳಲ್ಲಿ ಯಾವ್ಯಾವದಾವೆ? ಕ್ವಾಡ್ ಸಂಘಟನೆಯಲ್ಲಿ ಯಾವ್ಯಾವ ರಾಷ್ಟ್ರಗಳು ಬರ್ತವೆ? ಯೂಸರ್ ಅವರು, ವೀರೇಶ್ ಅವರು ಆದಂತ ಉತ್ತರ ಎ ರೈಟ್ ಆನ್ಸರ್ ನೋಡಿ. ಎ ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್, ಯುನೈಟೆಡ್ ಸ್ಟೇಟ್ಸ್. ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್, ಯುನೈಟೆಡ್ ಸ್ಟೇಟ್ಸ್ ಈ 4 ರಾಷ್ಟ್ರಗಳ ಒಕ್ಕೂಟವನ್ನ ಕ್ವಾಡ್ ಸಂಘಟನೆ ಅಂತ ಕರೀತಾರೆ. ಕ್ವಾಡ್ರಿಯಲ್ ಸೆಕ್ಯೂರಿಟಿ ಡೈಲಾಗ್ ಎನ್ನುವುದು 4 ರಾಷ್ಟ್ರಗಳನ್ನೊಳಗೊಂಡ ಒಂದು ಅಂತಾರಾಷ್ಟ್ರೀಯ ಸಮೂಹವಾಗಿದೆ. ಸರಿಯಾದ ಗುಂಪನ್ನು ಆಯ್ಕೆ ಮಾಡಿಕೊಳ್ಳಿ ಅಂತಂದ್ರೆ 4 ರಾಷ್ಟ್ರಗಳು: ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಕ್ವಾಡ್ ಕ್ವಾಡ್ ಸಂಘಟನೆ ಈ ಕೆಳಗಿನ ಯಾವ ದೇಶವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾವೆ? ರಷ್ಯಾ ದೇಶವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾವೆ, ಯುಕ್ರೇನ್ ದೇಶವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾವೆ, ಚೀನಾ ದೇಶವನ್ನು ಟಾರ್ಗೆಟ್ ಮಾಡ್ತಾ ಇದೆ, ಉತ್ತರ ಕೊರಿಯಾ ದೇಶವನ್ನು ಟಾರ್ಗೆಟ್ ಮಾಡ್ತಾ ಇದೆ. ಈ ಕೆಳಗಿನ ಯಾವ ದೇಶವನ್ನು ಅವು ಟಾರ್ಗೆಟ್, ಅವುಗಳ ಮುಖ್ಯ ಉದ್ದೇಶ ಏನು? ಯಾವ ರಾಷ್ಟ್ರವನ್ನು ಮಣಿಸುವುದು ಅವುಗಳ ಮುಖ್ಯ ಉದ್ದೇಶವಾಗಿದೆ. ಕ್ವಾಡ್ ಸಂಘಟನೆ ಅನ್ನೋದಂತ ನೋಡಿದಿರಿ. ಶಬಾಷ್, 66% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಚೀನಾ ದೇಶವನ್ನು ಬಗ್ಗ ಬಡಿಯುವುದು ಅವುಗಳ ಮುಖ್ಯ ಉದ್ದೇಶ ನೋಡಿ. ಚೀನಾ ದೇಶವನ್ನ ಬಗ್ಗ ಬಡಿಯುವುದೇ ಅವುಗಳ ಮುಖ್ಯ ಉದ್ದೇಶವಾಗಿದೆ. ಕ್ವಾಡ್ ಸಂಘಟನೆ ಮುಖ್ಯ ಉದ್ದೇಶ ಏನಂದ್ರೆ ಚೀನಾ ದೇಶವನ್ನು ಹೆಂಗಾರ ಮಾಡಿ ಬಗ್ಗ ಬಡಿಬೇಕು ಅಂತ. ಚೀನಾ ದೇಶವನ್ನ ಬಗ್ಗ ಬಡಿಯುವುದು. ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್ ಮತ್ತೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ, USA. ಆಸ್ಟ್ರೇಲಿಯಾ ದೇಶ, ಜಪಾನ್ ದೇಶ, ನಮ್ಮ ಭಾರತ ದೇಶ, ಅಮೆರಿಕ ದೇಶ ಈ 4 ರಾಷ್ಟ್ರಗಳು ಒಂದುಗೂಡಿ ಜಪಾನ್ ದೇಶಕ್ಕೆ ಚೀನಾ ದೇಶವನ್ನು ಬಗ್ಗ ಬಡಿಯುವುದೇ ಇವುಗಳ ರಾಷ್ಟ್ರಗಳ ಉದ್ದೇಶವಾಗಿದೆ. ಕ್ವಾಡ್ ಸಂಘಟನೆ ಮುಖ್ಯ ಉದ್ದೇಶ ಅಂದ್ರೆ ಇದೆ. ಮುಂಬೈ ಮತ್ತು ಅಹಮದಾಬಾದ್ಗಳ ನಡುವಿನ ಕೇಂದ್ರ ಸರ್ಕಾರ ಉದ್ದೇಶಿಸಿದ ಪ್ರಥಮ ಹೈಸ್ಪೀಡ್ ರೈಲ್ವೆ ಯೋಜನೆ, ಬುಲೆಟ್ ಟ್ರೈನಿನ ಎಷ್ಟು ಕಿಲೋಮೀಟರ್ ಉದ್ದ ಇದೆ? ಅದು 508 ಕಿಲೋಮೀಟರ್ ಉದ್ದ ಇದೆ, 805 ಕಿಲೋಮೀಟರ್ ಉದ್ದ ಇದೆ, 575 ಕಿಲೋಮೀಟರ್ ಉದ್ದ ಇದೆ, 500 ಕಿಲೋಮೀಟರ್ ಉದ್ದ ಇದೆ. ಎಷ್ಟು ಉದ್ದ ಅದು? ಮುಂಬೈ ಅಹಮದಾಬಾದ್ ನಡುವಿನ ಕೇಂದ್ರ ಸರ್ಕಾರ ಉದ್ದೇಶಿಸಿದ ಪ್ರಥಮ ಹೈಸ್ಪೀಡ್ ರೈಲ್ವೆ ಯೋಜನೆ, ಸರಿಯಾದಂತ ಉತ್ತರ 508 ಕಿಲೋಮೀಟರ್. ರೈಟ್ ಆನ್ಸರ್ ನೋಡಿ. 508 ಕಿಲೋಮೀಟರ್ ಇದೆಯಲ್ಲ, ಸರಿಯಾದಂತ ಉತ್ತರ 508. ಮುಂಬೈ ಮತ್ತು ಅಹಮದಾಬಾದ್ಗಳ ನಡುವಿನ ಸರ್ಕಾರ ಉದ್ದೇಶಿಸಿದ ಪ್ರಥಮ ಹೈಸ್ಪೀಡ್ ರೈಲ್ವೆ ಯೋಜನೆ ಬುಲೆಟ್ ಟ್ರೈನ್. ಕಿಲೋಮೀಟರ್. 2011ರ ಜನಗಣತಿಯ ಪ್ರಕಾರ ಭಾರತದ ಯಾವ ರಾಜ್ಯ ಅತಿ ಹೆಚ್ಚಿನ ಪರಿಶಿಷ್ಟ ಜಾತಿ ಜನರನ್ನ ಹೊಂದಿತ್ತು? ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನತೆಯನ್ನು ಹೊಂದಿರುವಂತ ರಾಜ್ಯ 2011ರ ಜನಗಣತಿಯ ಪ್ರಕಾರ ಭಾರತದ ಯಾವ ರಾಜ್ಯ ಅತಿ ಹೆಚ್ಚಿನ ಪರಿಶಿಷ್ಟ ಜಾತಿ ಜನರನ್ನು ಹೊಂದಿತ್ತು? ಸರಿಯಾದಂತ ಉತ್ತರ ಗುಜರಾತ್ ರಾಜ್ಯ. ರೈಟ್ ಆನ್ಸರ್ ನೋಡಿ. ಗುಜರಾತ್ ರಾಜ್ಯ ಇದೆಯಲ್ಲ, ಸರಿಯಾಗಿರುವಂತ ಉತ್ತರ. ಉತ್ತರ ಪ್ರದೇಶ ರೈಟ್ ಆನ್ಸರ್. 2011ರ ಜನಗಣತಿಯ ಪ್ರಕಾರ ಭಾರತದ ಯಾವ ರಾಜ್ಯ
ಆನ್ಸರ್ ನೋಡಿ. 2000 ಪೋಲ್ ಅದೇ ಕೊಟ್ಟಿನಲ್ಲ, ಉತ್ತರ ಪ್ರದೇಶ ಕೊಟ್ಟಿನಲ್ಲ. ಒಂದರ ಜನಗಣತಿಯ ಪ್ರಕಾರ ಭಾರತದ ಯಾವ ರಾಜ್ಯ ಅತಿ ಹೆಚ್ಚಿನ ಪರಿಶಿಷ್ಟ ಜಾತಿ ಜನರನ್ನು ಹೊಂದಿತ್ತು ಅಂದ್ರೆ ಉತ್ತರ ಪ್ರದೇಶ ರೈಟ್ ಆನ್ಸರ್ ನೋಡಿ. ಈ ಕೆಳಗಿನ ಯಾವ ರಾಜ್ಯ ಅತಿ ಹೆಚ್ಚು ಮುಸ್ಲಿಮರನ್ನು ಹೊಂದಿರುವಂತ ರಾಜ್ಯ ಆಗಿದೆ? ಗರಿಷ್ಠ ಮುಸ್ಲಿಮರನ್ನು ಹೊಂದಿರುವಂತ ರಾಜ್ಯ. ಅತಿ ಹೆಚ್ಚು ಮುಸ್ಲಿಮರ ಹೊಂದಿರುವಂತ ರಾಜ್ಯನು ಕೂಡ ಉತ್ತರ ಪ್ರದೇಶ ನೋಡಿ. ಉತ್ತರ ಪ್ರದೇಶ ಇದೆಯಲ್ಲ, ಹೈಯೆಸ್ಟ್ ಮುಸ್ಲಿಮರನ್ನು ಹೊಂದಿರುವಂತ ರಾಜ್ಯ. ಅತಿ ಹೆಚ್ಚು ಹಿಂದೂಗಳನ್ನು ಹೊಂದಿರುವ ರಾಜ್ಯ ಯಾವುದು? ಅತಿ ಹೆಚ್ಚು ಹಿಂದೂಗಳನ್ನು ಹೊಂದಿರುವ ರಾಜ್ಯ ಸೇಮ್ ಉತ್ತರ ಪ್ರದೇಶ ರೈಟ್ ಆನ್ಸರ್ ನೋಡಿ. ಅತಿ ಹೆಚ್ಚು ಹಿಂದೂಗಳನ್ನು ಹೊಂದಿರುವ ರಾಜ್ಯನೂ ಉತ್ತರ ಪ್ರದೇಶ, ಅತಿ ಹೆಚ್ಚು ಮುಸ್ಲಿಮರನ್ನು ಹೊಂದಿರುವಂತ ರಾಜ್ಯನೂ ಕೂಡ ಉತ್ತರ ಪ್ರದೇಶ. ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಕಲ್ಕತ್ತಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನವದೆಹಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮುಂಬೈ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನಾಗ್ಪುರ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇಂಪಾರ್ಟೆಂಟ್ ಕ್ವಶನ್, ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಡಿ ರಾಂಗ್ ಇದೆ ನೋಡಿ. ನಾಗ್ಪುರ್ ಇದೆಯಲ್ಲ, ನಾಗ್ಪುರ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ತೆಲಂಗಾಣದ ಹೈದರಾಬಾದ್ ಅಲ್ಲಿ, ಹೌದಲ್ಲ? ತೆಲಂಗಾಣದ ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಾವು ನಾಗ್ಪುರ್ ಅಂತಾರಾಷ್ಟ್ರೀಯ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೆದ್ರೆ, ನಾಗ್ಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏನಿದೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ. ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಡಮ್ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎನ್ನುವರು? ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಡಮ್ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎನ್ನುವರು? ಡಮ್ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಅಂತಂದ್ರೆ ಕಲ್ಕತ್ತಾ ಸುಭಾಷ್ ಚಂದ್ರ ಬೋಸ್ ನೋಡಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಡಮ್ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ಕರಿತೀವಿ. ಇವುಗಳಲ್ಲಿ ದೇಶದ ಅತಿದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು? ಇವುಗಳಲ್ಲಿ ದೇಶದ ಅತಿದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು? ರಾಷ್ಟ್ರದ ಅತಿದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು? ರಾಷ್ಟ್ರದ ಅತಿದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಅಂತಂದ್ರೆ ಅದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ದೆಹಲಿ. ಹಾಗಾದ್ರೆ ಪ್ರಸ್ತುತ ಭಾರತ ದೇಶದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದಾವೆ? ಎಕ್ಸಲೆಂಟ್. ರೇಖಾ ಅವರೇ, ರಾಧಿಕಾ ಅವರೇ, ಚಂದ್ರು ಅವರೇ, ನಿಂಗರಾಜ್ ಅವರೇ, ಅಣ್ಣಪ್ಪ ಅವರೇ, ಎಕ್ಸಲೆಂಟ್. 35 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳದ ನೋಡಿ. ಆ 35 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಕಂಟ್ರೋಲ್ ಮಾಡುವಂತ ಒಂದು ಸಂಸ್ಥೆ ಯಾವುದು? ಎಕ್ಸಲೆಂಟ್. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ರೈಟ್ ಆನ್ಸರ್ ನೋಡಿ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಅದನ್ನೇ AAI ಅಂತ ಕರಿತೀವಿ. ಭಾರತದ ವಾಯು ಪ್ರಾಧಿಕಾರ ಸಂಸ್ಥೆ. ಭಾರತದ ವಾಯು ಪ್ರಾಧಿಕಾರ ಸಂಸ್ಥೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಸ್ಥಾಪನೆಯಾಗಿದ್ದು 1995 ಏಪ್ರಿಲ್ 1ರಂದು. 1995 ಏಪ್ರಿಲ್ 1ರಂದು ಸ್ಥಾಪನೆಯಾಗಿರುವಂತ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ರೈಟ್ ಆನ್ಸರ್.
ಭೌಗೋಳಿಕ ವಿಸ್ತೀರ್ಣತೆಯ ದೃಷ್ಟಿಯಿಂದ ಭಾರತ ಪ್ರಪಂಚದಲ್ಲಿ ವಿಶಾಲವಾದ ರಾಷ್ಟ್ರವಾಗಿದೆ. ಎಷ್ಟನೇ ವಿಶಾಲವಾದ ರಾಷ್ಟ್ರವಾಗಿದೆ? 5th ಆಗಿದೆ, 7th ಆಗಿದೆ, 1st ಆಗಿದೆ, 9th ಆಗಿದೆ. ಎಸ್, ವೆರಿ ಗುಡ್. ಸರಿಯಾದಂತ ಉತ್ತರ 7th ರೈಟ್ ಆನ್ಸರ್ ನೋಡಿ. ಭೌಗೋಳಿಕ ವಿಸ್ತೀರ್ಣತೆ ದೃಷ್ಟಿಯಿಂದ ಭಾರತ ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 7ನೇ ಸ್ಥಾನದಲ್ಲಿ. ಪ್ರಥಮ ಸ್ಥಾನದಲ್ಲಿ ರಷ್ಯಾ ಇದೆ, 2ನೇ ಸ್ಥಾನದಲ್ಲಿ ಕೆನಡಾ, ಚೀನಾ, ಅಮೆರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ, ಅರ್ಜೆಂಟೈನಾ, ಕಜಕಿಸ್ತಾನ್, ಅಲ್ಜೇರಿಯಾ. ಓಕೆ, ರಷ್ಯಾ ಪ್ರಥಮ ಸ್ಥಾನದಲ್ಲಿದೆ. ರಷ್ಯಾ 176 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ರಷ್ಯಾ 176 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. 2ನೇ ಸ್ಥಾನದಲ್ಲಿ ಕೆನಡಾ, ಚೀನಾ, ಅಮೆರಿಕ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ, ಅರ್ಜೆಂಟೈನಾ, ಕಜಕಿಸ್ತಾನ್, ಅಲ್ಜೇರಿಯಾ. ಪಾಲ್ ಎಷ್ಟಿದೆ ಅಂದ್ರೆ 2.4% ಇದೆ ನೋಡಿ. ವಿಶ್ವದಲ್ಲಿ ಭಾರತ ದೇಶದ ಪಾಲ್ ಎಷ್ಟಿದೆ ಅಂದ್ರೆ 2.4%. 2.4% ರೈಟ್ ಆನ್ಸರ್. ಭಾರತ ಮತ್ತು ಅಫ್ಘಾನಿಸ್ತಾನಗಳನ್ನು ಬೇರ್ಪಡಿಸುವ ರೇಖೆ ಹೆಸರೇನು? ಡ್ಯುರೆಂಟ್ ರೇಖೆ, ಮ್ಯಾಕ್ ಮೋಹನ್ ರೇಖೆ, ರಾಡ್ಕ್ಲಿಫ್ ರೇಖೆ, LOC ರೇಖೆ. ಲೈನ್ ಆಫ್ ಕಂಟ್ರೋಲ್ ಅಂತ ಕರೀತಾರೆ. ಆನ್ಸರ್ ಮಾಡ್ತೀರಿ? ಓಕೆ ಓಕೆ, ಆರಾಮ್ ಈಸಿಯಾಗಿ ಆನ್ಸರ್ ಮಾಡಿ ನೋಡಿ. ಶಬಾಷ್, 88% ಕರೆಕ್ಟ್ ಆನ್ಸರ್. ಡ್ಯುರೆಂಟ್ ರೇಖೆ ರೈಟ್ ಆನ್ಸರ್ ನೋಡಿ. 3900 ಗಡಿರೇಖೆಗಳು ನೋಡಿ. 4096 ಕಿಲೋಮೀಟರ್, 3917 ಕಿಲೋಮೀಟರ್, 3310 ಕಿಲೋಮೀಟರ್, 1752 ಕಿಲೋಮೀಟರ್, 1458 ಕಿಲೋಮೀಟರ್, 587 ಕಿಲೋಮೀಟರ್, ಲಾಸ್ಟ್ 80 ಕಿಲೋಮೀಟರ್. ಬಾಂಗ್ಲಾ, ಚೀನಾ, ಪಾಕಿಸ್ತಾನ್, ನೇಪಾಳ್, ಮಯನ್ಮಾರ್, ಭೂತಾನ್ ಮತ್ತೆ ಅಫ್ಘಾನಿಸ್ತಾನ್. ಯಾವ ದೇಶದಿಂದ ಒಟ್ಟು ಕೂಡಿಸಿದ್ರೆ 15,200 ಆಯ್ತು ನಾವು ಟೋಟಲ್ ಕೂಡಿಸಿದ್ರೆ. ಯಾಕಂದ್ರೆ ಅಖಂಡ ಭಾರತ ದೇಶ ತನ್ನ ಗಡಿ 21,300 ಕಿಲೋಮೀಟರ್ ಇದೆ. 21,300 ಕಿಲೋಮೀಟರ್. ಆ 21,300 ಕಿಲೋಮೀಟರ್ 2 ಭಾಗ ಮಾಡ್ತೀವಿ. ಒಂದು ಭೂಗಡಿ, ಇನ್ನೊಂದು ಜಲಗಡಿ. ಭೂಗಡಿಯ ಉದ್ದ 15,200, ಜಲಗಡಿಯ ಉದ್ದ 6,100. 2 ಕೂಡಿಸಿದ್ರೆ ಮತ್ತೆ 21,300 ಆಗ್ತದೆ. ಭೂಗಡಿ 15,200 ಅಂದ್ರೆ ಎಷ್ಟು ದೇಶಗಳೊಂದಿಗೆ? 7 ದೇಶಗಳೊಂದಿಗೆ. 6,100 ಎಷ್ಟು ದೇಶಗಳು? ಇದು ಕೂಡ 7 ದೇಶಗಳು. 7 ದೇಶಗಳೊಂದಿಗೆ ಭೂಗಡಿ ಹಂಚಿಕೊಂಡಿದೆ. 7 ದೇಶಗಳೊಂದಿಗೆ ಜಲಗಡಿ ಹಂಚಿಕೊಂಡಿದೆ. ಜಲಗಡಿ ಹಂಚಿಕೊಂಡ ರಾಜ್ಯಗಳ ಸಂಖ್ಯೆ ಎಷ್ಟಂದ್ರೆ 9 ರಾಜ್ಯಗಳು. 9 ರಾಜ್ಯಗಳು ಜಲಗಡಿಯನ್ನ ಹಂಚಿಕೊಂಡಿವೆ. ಭಾರತ ಹಾಗೂ ಚೀನಾ ದೇಶಗಳ ಮಧ್ಯೆ ಕಂಡು ಬರುವಂತ ಗಡಿರೇಖೆ ಯಾವುದು? ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ಕಂಡು ಬರುವ ಗಡಿರೇಖೆ ಯಾವುದು? ಯಾವ ಗಡಿರೇಖೆ ಭಾರತ ಹಾಗೂ ಚೀನಾ ದೇಶಗಳ ಮಧ್ಯೆ ಕಂಡು ಬರುತ್ತದೆ? ಭಾರತ ಹಾಗೂ ಚೀನಾ ದೇಶಗಳ ಮಧ್ಯೆ ಕಂಡು ಬರುವ ಗಡಿರೇಖೆ ಅಂದ್ರೆ ಮ್ಯಾಕ್ ಮೋಹನ್ ರೇಖೆ ನೋಡಿ. ಮ್ಯಾಕ್ ಮೋಹನ್ ರೇಖೆ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನಗಳ ಮಧ್ಯೆ ಕಂಡುಬರುವ ಗಡಿರೇಖೆ? ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳ ಮಧ್ಯೆ ಕಂಡುಬರುವ ಗಡಿರೇಖೆ? ಯಾರು ಅತಿ ವೇಗದಲ್ಲಿ ಆನ್ಸರ್ ಮಾಡೋರು ಕ್ವಶನ್ ಕೇಳಾರಿ? ಸರಿಯಾದಂತ ಉತ್ತರ ಡ್ಯುರೆಂಟ್ ರೇಖೆ ರೈಟ್ ಆನ್ಸರ್ ನೋಡಿ. ಡ್ಯುರೆಂಟ್ ಗಡಿರೇಖೆ ಓಕೆ. ಅಫ್ಘಾನಿಸ್ತಾನ ಪಾಕಿಸ್ತಾನ ಓಕೆ ನೋಡಿ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನಗಳು ಓಕೆ. ಡ್ಯುರೆಂಟ್ ಗಡಿರೇಖೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನಗಳು 2 ದೇಶಗಳು ರೈಟ್ ನೋಡಿ. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ಹಳೆಯದಾದಂತ ಪರ್ವತ ಶ್ರೇಣಿ ಅರಾವಳಿ ಬೆಟ್ಟಗಳು,
ಹಿಮಾಲಯ ಪರ್ವತಗಳು, ಸಾತ್ಪುರ ಶ್ರೇಣಿ, ವಿಂಧ್ಯಾಚಲ ಶ್ರೇಣಿಗಳು. ಭಾರತದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು, ದ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಇನ್ ದ ವರ್ಲ್ಡ್. ಜಗತ್ತಿನ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು. ಅರಾವಳಿ ಬೆಟ್ಟಗಳು ನೋಡಿ, ಅರಾವಳಿ ಬೆಟ್ಟಗಳು. ಇದು ಕೂಡ ಎಕ್ಸಾಮ್ ಬಹಳ ಸರಿ ರಿಪೀಟ್ ಆಗ್ಯದ. ಮತ್ತೆ ಕೇಳದೆ ಕೇಳ್ತಾನೆ, ಒಳ್ಳೆ ಒಳ್ಳೆ ಅವೇ ಕ್ವಶನ್ಗಳು ಬರ್ತವೆ. ಮತ್ತೆ ನಾವು ತಪ್ಪು ಹಾಕುದೇ ಹಾಕ್ತೀವಿ. ಅತ್ಯಂತ ಹಳೆಯದಾದ ಬೆಟ್ಟಗಳು ಯಾವಂದ್ರ ಅವು ನೋಡಿ. ಪ್ರಪಂಚದ ಅತಿ ಎತ್ತರವಾದ ಮಡಿಕೆ ಪರ್ವತಗಳು ಯಾವುವು? ಜಗತ್ತಿನ ಅತಿ ಎತ್ತರವಾದ ಮಡಿಕೆ ಪರ್ವತಗಳು. ಪ್ರಪಂಚದ ಅತಿ ಎತ್ತರವಾದ ಮಡಿಕೆ ಪರ್ವತಗಳು ಯಾವುವು? ಪ್ರಪಂಚದ ಅತಿ ಎತ್ತರವಾದ ಮಡಿಕೆ ಪರ್ವತಗಳು ಯಾವಂದ್ರ ಹಿಮಾಲಯ ಬೆಟ್ಟಗಳು ನೋಡಿ. ಹಿಮಾಲಯ ಪರ್ವತಗಳು ಅದಾವಲ್ಲ, ಹಿಮಾಲಯ ಪರ್ವತಗಳು. ಹಿಮಾಲಯ ಪರ್ವತಗಳು ಪ್ರಪಂಚದ ಅತಿ ಎತ್ತರವಾದ ಮಡಿಕೆ ಪರ್ವತಗಳು. ಇಡೀ ಜಗತ್ತಿನ ಅತಿ ಎತ್ತರವಾದ ಮಡಿಕೆ ಪರ್ವತಗಳಂದ್ರೆ ಹಿಮಾಲಯ ಪರ್ವತಗಳು. ಗುರು ಶಿಖರ ಈ ಕೆಳಗಿನ ಯಾವ ಪರ್ವತ ಶ್ರೇಣಿ ಅತಿ ಎತ್ತರವಾದ ಶಿಖರವಾಗಿದೆ? ಅರಾವಳಿ ಬೆಟ್ಟಗಳಲ್ಲಿ ನೋಡಿ, ಅರಾವಳಿ ಬೆಟ್ಟಗಳಲ್ಲಿ. ಗುರು ಶಿಖರ ಯಾವ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂತಂದ್ರೆ ಅರಾವಳಿ ಬೆಟ್ಟಗಳಲ್ಲಿ ಅತಿ ಎತ್ತರವಾಗಿರುವಂತ ಶಿಖರವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಕಂಡು ಬರುವುದು ಬಿಕನೇರಿಯಲ್ಲಿ, ನಾಗ್ಪುರದಲ್ಲಿ, ಗಂಗಾನಗರದಲ್ಲಿ, ಅಹಮದಾಬಾದದಲ್ಲಿ. ಯಾವ ನಗರದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಸ್ಥಳ? 81% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ, ಎಕ್ಸಲೆಂಟ್. ಗಂಗಾನಗರ್ ರೈಟ್ ಆನ್ಸರ್ ನೋಡಿ. ಗಂಗಾನಗರ ಇದೆಯಲ್ಲ ಸರಿಯಾದಂತ ಉತ್ತರ. ರಾಜಸ್ಥಾನದ ಗಂಗಾನಗರ್. ಕರ್ನಾಟಕದ ರಾಯಚೂರು. ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿಯಾ. ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿಯಾ. ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿಯಾ. ಕರ್ನಾಟಕ ರಾಜ್ಯದ ರಾಯಚೂರು. ರಾಜಸ್ಥಾನದ ಗಂಗಾನಗರ್. ಇವೆಲ್ಲ ಇದು ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದ್ದು ಕರ್ನಾಟಕದಲ್ಲಿ. ಇದು ಭೂಮಿಯ ಮೇಲೆ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಸ್ಥಳ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ. ಇದು 52 ಡಿಗ್ರಿ ಸೆಲ್ಸಿಯಸ್. ಇದು 45.6 ಡಿಗ್ರಿ ಸೆಲ್ಸಿಯಸ್. ಇದು 57.8 ಡಿಗ್ರಿ ಸೆಲ್ಸಿಯಸ್. ಭೂಮಿಯ ಮೇಲೆ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದ್ದೆ ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿ ಅನ್ನುವಂಥ ಸ್ಥಳದಲ್ಲಿ. ಭಾರತದ ಶುಷ್ಕ ತರಕಾರಿ ಸಂಶೋಧನಾ ಕೇಂದ್ರ ಯಾವ ಸ್ಥಳದಲ್ಲಿ ಕಂಡು ಬರುತ್ತದೆ? ಭಾರತದ ಶುಷ್ಕ ತರಕಾರಿ ಸಂಶೋಧನಾ ಕೇಂದ್ರ ಯಾವ ಸ್ಥಳದಲ್ಲಿ ಕಂಡು ಬರುತ್ತದೆ? ಭಾರತದ ಶುಷ್ಕ ತರಕಾರಿ ಸಂಶೋಧನಾ ಕೇಂದ್ರ ಯಾವ ಸ್ಥಳದಲ್ಲಿ ಕಂಡು ಬರುತ್ತದೆ? ಭಾರತದ ಶುಷ್ಕ ತರಕಾರಿ ಸಂಶೋಧನಾ ಕೇಂದ್ರ ಯಾವ ಸ್ಥಳದಲ್ಲಿದೆ ಅಂತಂದ್ರೆ ಮಹಾರಾಷ್ಟ್ರದ ರಾಜಸ್ಥಾನದ ಬಿಕನೇರಿಯಲ್ಲಿದೆ ನೋಡಿ. ಶುಷ್ಕ ತರಕಾರಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದ್ರೆ ಬಿಕನೇರಿಯಲ್ಲಿ ಕಂಡು ಬರುತ್ತದೆ. ಬಿಕನೇರಿಯಲ್ಲಿ. ದಾದ್ರಾ ಮತ್ತು ನಗರ ಹವೇಲಿಗಳ ರಾಜಧಾನಿ ಯಾವುದು? ಕರವತ್ತಿ, ಸಿಲ್ವಾಸ್, ಪೋರ್ಟ್ ಬ್ಲೇಯರ್, ದಮನ್. ದಾದ್ರಾ ಮತ್ತು ನಗರ ಹವೇಲಿ ಅನ್ನುವಂಥದ್ದು ಇತ್ತೀಚೆಗೆ 2020ರಲ್ಲಿ ಅದು
ಪ್ರೆಸೆಂಟ್ ದಮನ್, ಅವತ್ತು ಸಿಲ್ವಾಸ್. ಪ್ರೆಸೆಂಟ್ ಯಾವಂದ್ರೆ ದಮನದಲ್ಲಿದೆ, ಅವತ್ತು ಸಿಲ್ವಾಸದಲ್ಲಿತ್ತು. ಸಿಲ್ವಾಸ್. ಪ್ರೆಸೆಂಟ್ ದೀವ್ ದಮನ್, ದಾದ್ರಾ ಮತ್ತು ನಗರ್ ಹವೇಲಿ. ಈ ಕೆಳಗಿನ ಯಾವ ಸ್ಥಳದಲ್ಲಿ ವಿ ಡಿ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ? ಈ ಕೆಳಗಿನ ಯಾವ ಸ್ಥಳದಲ್ಲಿ ವಿ ಡಿ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ? ಪೋರ್ಟ್ ಬ್ಲೇರ್ ದಲ್ಲಿದೆ ನೋಡಿ. ವಿ ಡಿ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಅಂಡೋಮಾನ್ ನಿಕೋಬಾರದ ಪೋರ್ಟ್ ಬ್ಲೇರ್ ದಲ್ಲಿ ಕಂಡು ಬರುತ್ತದೆ. ವಿ ಡಿ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೋರ್ಟ್ ಬ್ಲೇರ್. ಯಾವ ಅಂಡೋಮಾನದಲ್ಲಿದೆ ಅದು? ಉತ್ತರ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಚಿಕ್ಕ ಅಂಡೋಮಾನ್, ಉತ್ತರ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಚಿಕ್ಕ ಅಂಡೋಮಾನ್, ಮಧ್ಯ ಅಂಡೋಮಾನ್. ಪೋರ್ಟ್ ಬ್ಲೇರ್ ಯಾವ ಅಂಡೋಮಾನದಲ್ಲಿ ಕಂಡು ಬರುತ್ತದೆ? ನೋಡಿ, ಇನ್ನೂ ಸ್ಪಷ್ಟತೆ ಇಲ್ಲ. ಪೋರ್ಟ್ ಬ್ಲೇರ್ ಯಾವ ಅಂಡೋಮಾನದಲ್ಲಿದೆ ಅಂದ್ರೆ ದಕ್ಷಿಣ ಅಂಡೋಮಾನದಲ್ಲಿ ಕಂಡು ಬರ್ತದೆ ನೋಡಿ. ಪೋರ್ಟ್ ಬ್ಲೇರ್ ಅನ್ನೋದು ಯಾವ ಅಂಡೋಮಾನದಲ್ಲಿದೆ ಅಂದ್ರೆ ದಕ್ಷಿಣ ಅಂಡೋಮಾನದಲ್ಲಿ ಕಂಡು ಬರುವಂತ ಪ್ರಮುಖವಾದ ಸ್ಥಳ ದಕ್ಷಿಣ ಅಂಡೋಮಾನ್. ಇವುಗಳಲ್ಲಿ ಅತಿ ದೊಡ್ಡ ಅಂಡೋಮಾನ್ ಯಾವುದು? ಇವುಗಳಲ್ಲಿ ಅತಿ ದೊಡ್ಡ ಅಂಡೋಮಾನ್ ಯಾವುದು? ಇವುಗಳಲ್ಲಿ ಅತಿ ದೊಡ್ಡ ಅಂಡೋಮಾನ್ ಯಾವ್ದಂದ್ರ ಮಧ್ಯ ಅಂಡೋಮಾನ್ ನೋಡಿ. ಇವುಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಅಂಡೋಮಾನ್ ಅಂದ್ರೆ ಮಧ್ಯ ಅಂಡೋಮಾನ್. ಮಧ್ಯ ಅಂಡೋಮಾನ್. ಈ ಕೆಳಗಿನಲ್ಲಿ ಯಾವುದು ಭಾರತ ಇತ್ತೀಚೆಗೆ ಮೀಸಲು ಜೀವಗೋಳವಾಗಿದೆ? ಬ್ರಹ್ಮಗಿರಿ, ಸುಂದರ್ಬನ್, ಪನ್ನಾ, ನೀಲಗಿರಿ. ಯಾವುದಾಗಿದೆ ಇತ್ತೀಚೆಗೆ? ಇದು 2011ರಲ್ಲಿ ಆಗಿದೆ. 2011 ದೇಶದ 18ನೇ ಈ ಒಂದು ಮೀಸಲು ಜೀವಗೋಳ ಅಂತ ಕರೀತಾರೆ. ದೇಶದ 18ನೇ ಬಯೋಸ್ಫಿಯರ್ ರಿಸರ್ವ್. ಯಾಕೆ ತಪ್ಪ ಹಾಕಿದ್ರಿ? ಅಲ್ಲ, ಈ ನೀವು ನೀಲಗಿರಿ ಹಾಕಿದ್ರೆ ನೀಲಗಿರಿ ಅದೇ ಫಸ್ಟ್ ಅಲ್ಲ, ಅದೇ ಹಂಗೆ 2011 ಆಗ್ತದ. ನೀಲಗಿರಿ 1986 ಅದೇ ಫಸ್ಟ್ ಇದೆ. ನೀಲಗಿರಿ ಫಸ್ಟ್ ಅದು 1986. ಹೌದಲ್ಲ? ಪನ್ನಾ ರೈಟ್ ಆನ್ಸರ್ ನೋಡಿ. ಮಧ್ಯಪ್ರದೇಶದ ಪನ್ನಾ ಇದೆಯಲ್ಲ, ಇದನ್ನು 2011ರಲ್ಲಿ ಇದು ದೇಶದ 18ನೇ ಜೈವಿಕ ಸಂರಕ್ಷಣಾ ತಾಣ ಎಂದು ಘೋಷಣೆ ಮಾಡಲಾಗಿದೆ. ಮಧ್ಯಪ್ರದೇಶದ ಪನ್ನಾ. ನೀಲಗಿರಿ ಯಾವ ರಾಜ್ಯ ಅಂತಂದ್ರೆ 3 ರಾಜ್ಯಗಳನ್ನು ಒಳಗೊಂಡದು. ತಮಿಳುನಾಡು, ಕರ್ನಾಟಕ, ಕೇರಳ. ಈ 3 ರಾಜ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಜೈವಿಕ ಸಂರಕ್ಷಣಾ ತಾಣ. 3 ರಾಜ್ಯಗಳು ತಮಿಳುನಾಡು, ಕರ್ನಾಟಕ ಮತ್ತು ಕೇರಳ. ಈ 3 ರಾಜ್ಯಗಳನ್ನು ಒಳಗೊಂಡಂತ ಜೈವಿಕ ಸಂರಕ್ಷಣಾ ತಾಣ ಯಾವಂದ್ರ ನೀಲಗಿರಿ. ಘೋಷಣೆ ಆದ ವರ್ಷ 1986. ಇವುಗಳಲ್ಲಿ ವಿಶ್ವ ಗುಂಪಿಗೆ ಸೇರಿದ ಮೊದಲ ಜೈವಿಕ ಸಂರಕ್ಷಣಾ ತಾಣ ಯಾವುದು? ಇವುಗಳಲ್ಲಿ ವಿಶ್ವ ಗುಂಪಿಗೆ ಸೇರಿದ ಮೊದಲ ಜೈವಿಕ ಸಂರಕ್ಷಣಾ ತಾಣ ಯಾವುದು? ವಿಶ್ವ ಗುಂಪಿಗೆ ಸೇರಿದ ಮೊದಲ ಜೈವಿಕ ಸಂರಕ್ಷಣಾ ತಾಣ ಯಾವುದು? ವಿಶ್ವ ಗುಂಪಿಗೆ ಸೇರಿದ ಮೊದಲ ಜೈವಿಕ ಸಂರಕ್ಷಣಾ ತಾಣ. ಸರಿಯಾದಂತ ಉತ್ತರ ನೀಲಗಿರಿ. ರೈಟ್ ಆನ್ಸರ್ ನೋಡಿ. ನೀಲಗಿರಿ ಇದೆಯಲ್ಲ, ಇದು ವಿಶ್ವ ಗುಂಪಿಗೆ ಸೇರಿದ ಮೊದಲ ಜೈವಿಕ ಸಂರಕ್ಷಣಾ ತಾಣ ಅಂತ ಗುರುತಿಸ್ತೀವಿ. ಯಾವ ವರ್ಷ ವಿಶ್ವ ಗುಂಪಿಗೆ ಸೇರಿದ್ದ? ಯಾವ ವರ್ಷ? ನೋ, ಎಕ್ಸಲೆಂಟ್. ಲೋಕೇಶ್ ಬೀದರ್ ಕರೆಕ್ಟ್ ಆನ್ಸರ್. 2000ದಲ್ಲಿ ಸೇರ್ಪಡೆಯಾಗಿದೆ ನೋಡಿ. 2000ದಲ್ಲಿ. ಹಾಗಾದ್ರೆ ಟೋಟಲ್ 18 ಜೈವಿಕ ಸಂರಕ್ಷಣಾ ತಾಣಗಳಲ್ಲಿ ಎಷ್ಟು ಜೈವಿಕ ಸಂರಕ್ಷಣಾ ತಾಣಗಳು ವಿಶ್ವ ಗುಂಪಿಗೆ ಸೇರವ? ಎಕ್ಸಲೆಂಟ್. ಟೋಟಲ್ 12 ಸೇರ್ಪಡೆಯಾಗ ನೋಡಿ. 12 ಸೇರ್ಪಡೆಯಾಗಿದ್ದಾವೆ.
18ರಲ್ಲಿ 12 ಸೇರ್ಪಡೆ ಆಗ್ಯಾವ. ಹಾಗಾದ್ರೆ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟು ಸೇರ್ಪಡೆ ಆಗಿದ್ದಾವೆ? ಗುಡ್, 6 ಸೇರ್ಪಡೆ ಆಗ್ಯಾವ ನೋಡಿ. ರಾಷ್ಟ್ರೀಯ ಉದ್ಯಾನವನಗಳು 6 ಆದರೆ 12 ಜೈವಿಕ ಸಂರಕ್ಷಣಾ ತಾಣಗಳು. ಬೇಸಿಗೆ ಬಿರುಗಾಳಿಗಳಿಗೆ ಸಂಬಂಧಪಟ್ಟ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೇರಳ ಕರಾವಳಿಯ ಮಾವಿನ ಹೊಯ್ಲು ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಫಿ ಬ್ಲಾಸಮ್ ಅಂತ ಕರೀತಾರೆ. ಉತ್ತರ ಬಯಲು ಪ್ರದೇಶದಲ್ಲಿ ಬೀಸುವ ಬಿಸಿ ಶುಷ್ಕ ಗಾಳಿಯನ್ನು ಲೂ ಅಂತ ಕರೀತಾರೆ. ಮೇಲಿನ ಯಾವ ಹೇಳಿಕೆ ಸರಿಯಾಗಿದೆ? 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1, 2, 3 ಸರಿಯಾಗಿದೆ, 1, 2 ಸರಿಯಾಗಿದೆ. ಸಿಂಪಲ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ಇದು ಸಹ ಎಕ್ಸಾಮ್ ಬಹಳ ಸರಿ ರಿಪೀಟ್ ಆದ ಪ್ರಶ್ನೆ ನೋಡಿ ಇದು. ಸರಿಯಾದಂತ ಉತ್ತರ 1, 2, 3 ಸರಿಯಾಗಿದೆ ನೋಡಿ. 1, 2, 3 ಸರಿಯಾಗಿದೆ. ಕೇರಳ ರಾಜ್ಯದಲ್ಲಿ ಇದನ್ನು ಮಾವಿನ ಹೊಯ್ಲು ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಫಿ ಬ್ಲಾಸಮ್ ಅಂತ ಕರೀತಾರೆ. ಉತ್ತರ ಬಯಲು ಪ್ರದೇಶಗಳಲ್ಲಿ ಬೀಸುವ ಬಿಸಿ ಶುಷ್ಕ ಗಾಳಿಯನ್ನ ಲೂ ಅಂತ ಕರೀತಾರೆ. ಆ ಉದ್ದೇಶಕ್ಕಾಗಿ 1, 2, 3 3 ಸರಿಯಾಗಿದೆ ನೋಡಿ. ಕರೆಕ್ಟಾ? ಮಾರ್ಚ್ 21ರಂದು ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುತ್ತವೆ. ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುವುದರಿಂದ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋದಂತೆ ಉಷ್ಣಾಂಶ ಪ್ರಮಾಣ ಏನಾಗ್ತದ? ಏರಿಕೆ ಆಗ್ತದೆ. ರಾಜಸ್ಥಾನದ ಗಂಗಾನಗರದಲ್ಲಿ ಗರಿಷ್ಠ ಉಷ್ಣಾಂಶ ದಾಖಲಾದರೆ ಕರ್ನಾಟಕ ರಾಜ್ಯದ ರಾಯಚೂರದಲ್ಲಿ, ಯಾಕೆ ಇಲ್ಲಿ ಹೈಯೆಸ್ಟ್ ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ತಾರ ಮರುಭೂಮಿ ಇದೆ. ಆ ತಾರ ಮರುಭೂಮಿ ಗಂಗಾನಗರ ಇದೆಯಲ್ಲ, ಇದು ಹೈಯೆಸ್ಟ್ ಉಷ್ಣಾಂಶ ದಾಖಲಾಗಿದೆ, 52 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ 45.6 ಡಿಗ್ರಿ ಸೆಲ್ಸಿಯಸ್. ಬೇಸಿಗೆ ದಿನಮಾನಗಳಲ್ಲಿ ಸ್ಥಳೀಯ ಮಾರುತಗಳು ಬೀಸ್ತವೆ. ಅವುಗಳನ್ನ ರಾಜಸ್ಥಾನದಲ್ಲಿ ಲೂ ಅಂತ ಕರೀತಾರೆ, ಪಂಜಾಬದಲ್ಲಿ ನಾರ್ವೆಸ್ಟಾರ್ ಅಂತ ಕರೀತಾರೆ, ಉತ್ತರ ಪ್ರದೇಶದಲ್ಲಿ ಆಂಡಿಸ್ ಅಂತ ಕರೀತಾರೆ, ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ಕಾಲ ಬೈಸಾಖಿ, ಹೌದಲ್ಲ? ಇದನ್ನು ಕರ್ನಾಟಕ ರಾಜ್ಯದಲ್ಲಿ ಕಾಫಿಯ ಹೂಮಳೆ ಅಂತ ಕರೀತಾರೆ. ಕೇರಳದ ರಾಜ್ಯದಲ್ಲಿ ಮಾವಿನ ಹೊಯ್ಲು ಮಾವಿನ ಹೊಯ್ಲು ಅಂತ ಕರೀತಾರೆ. ಇನ್ನ ಅಸ್ಸಾಂ ರಾಜ್ಯದಲ್ಲಿ ಚಹಾದ ಹೂಮಳೆ ಅಂತ ಕರೀತಾರೆ. ಅಸ್ಸಾಂ ರಾಜ್ಯದಲ್ಲಿ ಚಹಾದ ಹೂಮಳೆ. ಈ ಸಮಯದಲ್ಲಿ ಭಾರತ 10% ಮಳೆಯನ್ನು ಪಡೆದರೆ ಕರ್ನಾಟಕ ರಾಜ್ಯ 7% ಮಳೆ ಪಡಿತದೆ. ಭಾರತ 10% ಆದ್ರೆ ಕರ್ನಾಟಕ ರಾಜ್ಯ 7% ಮಳೆಯನ್ನು ಪಡಿತದೆ. ಇದು ಕೂಡ ಎಕ್ಸಾಮ್ ಕ್ವಶನ್ ಆಗಿದೆ. ಈ ಸಮಯದಲ್ಲಿ ಭಾರತ ಎಷ್ಟು % ಮಳೆ ಪಡಿತಂದ್ರೆ 7, ಕರ್ನಾಟಕ ದೇಶ 10, ರಾಜ್ಯ 7%. ಮಾರ್ಚ್ 21ರಂದು ಸೂರ್ಯನ ಕಿರಣಗಳು ಮಾವಿನ ಹೊಯ್ಲು ಅಂತ ಯಾಕೆ ಅಂದ್ರು ಅಂದ್ರೆ, ಮೊದಲೇ ಎಲ್ಲಾ ಗಿಡಗಳಲ್ಲಿ ಅತಿ ಹೆಚ್ಚು ಬಂಜತನ ಹೊಂದಿರುವಂತ ಮರ ಅಂದ್ರೆ ಮಾವಿನ ಮರ. ಮೊದಲೇ ಸ್ವಲ್ಪ ಹೂ ಹಿಡಿತದೆ, ಅದ್ರ ಮೇಲೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಬಿದ್ದಾಗ ಎಲ್ಲಾ ಹೂಗಳು ಉದುರಿ ಹೋಗ್ಬಿಡ್ತವೆ. ಅದಕ್ಕೆ ಮಾವಿನ ಹೊಯ್ಲು ಅಂತ ಕರೆದ್ರು. ಅದಕ್ಕೆ ಚಹಾದ ಹೂ ಮಳೆ ಅಂತ ಕರೆದ್ರು. ಆಮೇಲೆ ಇದನ್ನ ಕಾಫಿಯ ಹೂ ಮಳೆ ಅಂತ ಕರೆದ್ರು. ಅಲ್ಲಿ ಬೇಸಿಗೆ ದಿನಮಾನಗಳಲ್ಲಿ ಹೂ ಬಿಡುತ್ತಿರ್ತದೆ. ಅದು ಬಹಳ ಬಿಸಿಲಿ ಒಳಗಾಗಿ ಸೂರ್ಯನ ಕಿರಣ ಮ್ಯಾಲ ನೋಡ್ತದ, ಭಯಂಕರ ಬಿಸಿಲು ಇರ್ತದೆ. ಅವಾಗ ಅದು ಮೋಡ ಕೇಳ್ತದೆ, ನಿನಗೆ ಏನು ಬೇಕು ಅಂತ ಕೇಳ್ತದ. ಅದು ಹೂ ಅಂತದ, ನನಗೆ ನೀರು ಬೇಕಂತದ. ಆ ಮೋಡ ತನ್ನ ಭಾರವನ್ನು ತಾಳಿಕೊಳ್ಳಲಾರದೆ ಹನಿ ಹನಿಯಾಗಿ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತದೆ. ಅವಾಗ ಅದು ಆ ಗಿಡಕ್ಕೆ ಬಹಳ ಖುಷಿಯಾಗಿ ಬಿಡ್ತದೆ. ಯಪ್ಪ ಮಳೆ ಆಯ್ತಪ್ಪ, ಬಹಳ ಖುಷಿ ಆಯ್ತು, ಇನ್ನು ಜಾಸ್ತಿ ನಾನು ಕಾಫಿ ಆಗಬೇಕು ಅಂತ ಹೇಳಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿ ಮಳೆ ಆಗ್ತದೆ. ಯಾರೋ ಇನ್ನೇಮೇನವರು ಒಂದೇ ಸರಿ ಇರ್ತದೆ, ಒಳ್ಳೊಳ್ಳೆ ಏನ್ ಹೇಳ್ತಾರೆ. ಈ ಕೆಳಗಿನ ಯಾವುದು ಭಾರತದಲ್ಲಿ ವ್ಯಾಲಿ ಫಾರ್ ವ್ಯಾಲಿ ಕಾರ್ಯಕ್ರಮ ಮುಖ್ಯಾಂಶವಾಗಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸರ್. ವ್ಯಾಲಿ ಫಾರ್ ವ್ಯಾಲಿ ಅನ್ನುವಂಥದ್ದು ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಪರಿಸರ ನಾಶ, ಜೀವ ವೈವಿಧ್ಯತೆ, ಸ್ಥಳಾಂತರಗೊಂಡ ಜನರ ಪುನರ್ವಸತಿ, ಕೃಷಿ ನಷ್ಟ. ಎಕಾಲಜಿ ಮೇಲೆ ಕೇಳಿದ ಪ್ರಶ್ನೆ ನೋಡಿದು, ಎಕಾಲಜಿ ಮೇಲೆ ಬಂದಂತ ಪ್ರಶ್ನೆ. ಸರಿಯಾದಂತ ಉತ್ತರ ಪರಿಸರ ನಾಶ, ರೈಟ್ ಆನ್ಸರ್ ನೋಡಿ.
ರ್ಯಾಲಿ ಫಾರ್ ವ್ಯಾಲಿ ಅನ್ನುವಂಥದ್ದು. ರ್ಯಾಲಿ ಫಾರ್ ವ್ಯಾಲಿ ಅನ್ನುವಂಥ ಕಾರ್ಯಕ್ರಮ ಇದೆಯಲ್ಲ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ರ್ಯಾಲಿ ಫಾರ್ ವ್ಯಾಲಿ ಅನ್ನೋದು ಪರಿಸರ ನಾಶಕ್ಕೆ ಸಂಬಂಧಪಟ್ಟಿದೆ. ಹೆಂಗೆ ಈಗ ನರ್ಮದಾ ಬಚಾವ್ ಆಂದೋಲನ, ಪಶ್ಚಿಮ ಘಟ್ಟ ಬಚಾವ್ ಆಂದೋಲನ, ಆ ತರ ಚಳವಳಿಗಳದವಲ್ಲ, ಇದು ಕೂಡ ಪರಿಸರ ನಾಶವನ್ನು ತಡೆಗಟ್ಟುವ ಸಲುವಾಗಿ ರ್ಯಾಲಿ ಫಾರ್ ವ್ಯಾಲಿ ಅನ್ನುವಂಥ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು. ರ್ಯಾಲಿ ಫಾರ್ ವ್ಯಾಲಿ ಅನ್ನುವಂಥ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಈ ಒಂದು ಪರಿಸರದ ವಿನಾಶನ ತಡೆಗಟ್ಟುವ ಸಲುವಾಗಿ. ಈ ಕೆಳಗಿನ ಯಾವ ಸ್ಥಳವು ಸೂರ್ಯನ ಲಂಬ ಕಿರಣಗಳನ್ನ ಪಡೆಯುವುದಿಲ್ಲ ಅಂತ ಕ್ವಶನ್ ಆಗಿದೆ. ಸೂರ್ಯನ ಕಿರಣಗಳು ನೇರವಾಗಿ ಬೀಳಂಗಿಲ್ಲ ಇಲ್ಲಿ. ಶ್ರೀನಗರ, ಮುಂಬೈ, ಚೆನ್ನೈ, ತಿರುವನಂತಪುರಂ ಯಾವ ಸ್ಥಳದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳಂಗಿಲ್ಲ, ಲಂಬ ಕಿರಣಗಳು ಪಡೆಯುವುದಿಲ್ಲ. ಯಾವ ಸ್ಥಳದಲ್ಲಿ? ಶ್ರೀನಗರದಲ್ಲಿ, ಮುಂಬೈದಲ್ಲಿ, ಚೆನ್ನೈದಲ್ಲಿ, ತಿರುವನಂತಪುರದಲ್ಲಿ. ಸರಿಯಾದ ಉತ್ತರ ಶ್ರೀನಗರದಲ್ಲಿ. ಎಲ್ಲೆಲ್ಲಿ ಬೀಳ್ತಾವ ಸೂರ್ಯನ ಕಿರಣಗಳು? ತಂಪ್ರತ ನೋಡಿ, ಯಾವಾಗಲೂ ನೀವು ಶ್ರೀನಗರಕ್ಕೆ ಹೋದೆ ಅಂದ್ರೆ ಹೈಯೆಸ್ಟ್ ತಂಪ್ರತ ಯಾವಾಗಲೂ ಜಮ್ಮು ಕಾಶ್ಮೀರ, ಶ್ರೀನಗರ ರೈಟ್ ಆನ್ಸರ್. ಭಾರತದ ಅತಿ ದಕ್ಷಿಣದ ಬೆಟ್ಟ ಶ್ರೇಣಿಗಳ ಹೆಸರೇನು? ನೀಲಗಿರಿ ಬೆಟ್ಟಗಳು, ಅಣ್ಣಾಮಲೈ ಬೆಟ್ಟಗಳು, ನಲ್ಲಮಲೈ ಬೆಟ್ಟಗಳು, ಯಾಲಕ್ಕಿ ಬೆಟ್ಟಗಳು. ಆನ್ಸರ್ ಮಾಡ್ತೀರಿ? ಅವಲಕ್ಕಿ ಅಂತ ಬರೆದ್ರಿ. ಯಾಲಕ್ಕಿ ಬೆಟ್ಟಗಳು ಭಾರತದ ಅತಿ ದಕ್ಷಿಣದ ಬೆಟ್ಟ ಶ್ರೇಣಿಗಳು ಯಾವುವು? ವೈಟ್ ಮಾರ್ಕ್ಸ್. ನಿಮ್ ಬಾಳ ಸರಿ ಹೇಳಿ ನಾ ಇದನ್ನ. ಅಣ್ಣಾಮಲೈ ಬೆಟ್ಟಗಳು, ಪಳನಿ ಬೆಟ್ಟಗಳು, ಕಾರ್ಡಮಮ್ ಬೆಟ್ಟಗಳು. ಕಾರ್ಡಮಮ್ ಎಂದರೆ ಏಲಕ್ಕಿ ಅಂತ ಅರ್ಥ. ಕಾರ್ಡಮಮ್, ಕಾರ್ಡಮಮ್ ಅಂದ್ರೆ ಏನು? ಏಲಕ್ಕಿ. ಫಸ್ಟ್ ಪಳನಿ ಬೆಟ್ಟ, ಅಣ್ಣಾಮಲೈ ಬೆಟ್ಟಗಳು, ಅನುಕ್ರಮವಾಗಿ ಹೇಳಿ ನಿಮ್ಗೆ. ಕಾರ್ಡಮಮ್, ಕಾರ್ಡಮಮ್, ಕಾರ್ಡಮಮ್ ಹಿಲ್ಸ್ ಅಂತ ಕರೀತಾರೆ. ಕಾರ್ಡಮಮ್ ಹಿಲ್ಸ್ ಅಂದ್ರು ಒಂದೇ, ಕಾರ್ಡಮಮ್ ಬೆಟ್ಟಗಳಂದ್ರು ಒಂದೇ. ಅಣ್ಣಾಮಲೈ ಬೆಟ್ಟಗಳಲ್ಲಿರುವ ಅತಿ ಎತ್ತರವಾದ ಶಿಖರ? ಅಣ್ಣಾಮಲೈ ಬೆಟ್ಟದಲ್ಲಿರುವ ಅತಿ ಎತ್ತರವಾದ ಶಿಖರ ಆನೈಮುಡಿ ಶಿಖರ. ನೋಡಿ, ಆನೈಮುಡಿ. ಅಣ್ಣಾಮಲೈ ಬೆಟ್ಟದಲ್ಲಿರುವ ಅತಿ ಎತ್ತರವಾದ ಶಿಖರ ಆನೈಮುಡಿ ಶಿಖರ. ಆನೈಮುಡಿ ಶಿಖರ. ಅಣ್ಣಾಮಲೈ ಬೆಟ್ಟದಲ್ಲಿರುವ ಅತಿ ಎತ್ತರವಾದ ಶಿಖರ ಆನೈಮುಡಿ ಶಿಖರ. ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ, ದಕ್ಷಿಣ ಭಾರತದ ಅತ್ಯಂತ ಎತ್ತರವಾಗಿರುವಂತ ಶಿಖರ ಯಾವ್ದಂದ್ರ ಆನೈಮುಡಿ ಶಿಖರ. ಅಣ್ಣಾಮಲೈ ಬೆಟ್ಟಗಳಲ್ಲಿ ಇದರ ಹೈಟ್ ಎಷ್ಟಿದೆ ಅಂದ್ರ 2965 ಮೀಟರ್ ಎತ್ತರವಾಗಿದೆ. 2965 ಮೀಟರ್ ಎತ್ತರವಾಗಿದ್ದು ಅಣ್ಣಾಮಲೈ ಬೆಟ್ಟದಲ್ಲಿರುವಂತಹ ಆನೈಮುಡಿ ಶಿಖರ. ದಕ್ಷಿಣ ಭಾರತ ಅತಿ ಎತ್ತರವಾದ 2ನೇ ಶಿಖರ ಯಾವುದು? ದೊಡ್ಡ ಬೆಟ್ಟ. ನೋಡಿ, ದೊಡ್ಡ ಬೆಟ್ಟ 2900 ಯಾಕದು 2695. ಇದು 2637 ಮೀಟರ್ ಎತ್ತರವಾಗಿದೆ. 2637 ಮೀಟರ್ ಎತ್ತರವಾಗಿದೆ. ಈ ಕೆಳಗಿನ ಯಾವ ನದಿ ವ್ಯವಸ್ಥೆಗಳು ನದಿ ಮುಖಜ ಭೂಮಿಯನ್ನ ರೂಪಿಸುತ್ತವೆ? ಗೋದಾವರಿ ನರ್ಮದಾ ಮಹಾನದಿ, ನರ್ಮದಾ ಕಾವೇರಿ ಮಹಾನದಿ, ಗೋದಾವರಿ ಕಾವೇರಿ ಮಹಾನದಿ, ನರ್ಮದಾ ಕೃಷ್ಣ ಕಾವೇರಿ. ನದಿ ಮುಖಜ ಭೂಮಿಗಳನ್ನ ರೂಪಿಸುತ್ತವೆ. ನೋಡಿ ಎಷ್ಟು ಸಿಂಪಲ್ ಕ್ವಶನ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಇದು ಸರ್. 50% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಲ್ಲೆಲ್ಲಿ ನರ್ಮದಾದಲ್ಲಿ ಹೊಡೆ ತೆಗೆದು ಬಿಡ್ರಿ. ಇಲ್ಲಿ ನರ್ಮದಾ, ಇಲ್ಲಿ ನರ್ಮದಾ, ಇಲ್ಲಿ ನರ್ಮದಾ. ಅಲ್ಲಿತ್ತಂದ್ರೆ ಅದಕ್ಕೆ ನದಿ ಮುಖಜ ಭೂಮಿನೇ ಇಲ್ಲ. ರಿವರ್ ಡೆಲ್ಟಾ ಅನ್ನೋದು ಕಂಡು ಬರಂಗಿಲ್ಲ. ನರ್ಮದಾ ನದಿಗೆ ಯಾವತ್ತೂ ನದಿ ಮುಖಜ ಭೂಮಿ ಇಲ್ಲ, ರಿವರ್ ಡೆಲ್ಟಾ ಇಲ್ಲ. ಗೋದಾವರಿ ನದಿಗಿದೆ, ಕಾವೇರಿ ನದಿಗಿದೆ, ಮಹಾನದಿಗಿದೆ. ಪ್ರಪಂಚದ ಯಾವ ನದಿಗೆ ನದಿ ಮುಖಜ ಭೂಮಿ ಇಲ್ಲ? ಯಾರು ಕಾಂಡನವರವರು ಕಾಂಡ ಹಾಕೋದು? ಕಾಂಗೋ ನದಿ. ನೋಡಿ, ಕಾಂಗೋ ನದಿಗೆ ನದಿ ಮುಖಜ ಭೂಮಿ ಇಲ್ಲ. ಉತ್ತರಾರ್ಧಗೋಳ ಹಾಗೂ ದಕ್ಷಿಣಾರ್ಧಗೋಳಗಳನ್ನು ಇಬ್ಬಾಗ ಮಾಡುವಂತ ನದಿ ಯಾವ್ದಂದ್ರ ಅದು ಕಾಂಗೋ ನದಿ. ಕಾಂಗೋ ನದಿಗಿರುವ ಇನ್ನೊಂದು ಹೆಸರೇ ಜೇರೆ ನದಿ. ನೋಡಿ, ಜೇರೆ ನದಿ ಅಂದ್ರು ಒಂದೇ, ಕಾಂಗೋ ನದಿ ಅಂದ್ರು ಒಂದೇ. ಆ ಎರಡು ನದಿಗಳಿಗೆ ಆ ಒಂದು ನದಿಗೆ ನದಿ ಮುಖಜ ಭೂಮಿ ಇಲ್ಲ. ಹಾಗಾದ್ರೆ ಆ ನದಿ ನಿರ್ಮಾಣ ಮಾಡಿದ ಅತ್ಯಂತ ಪ್ರಸಿದ್ಧವಾದ ಜಲಪಾತ ಯಾವುದು? ಎಕ್ಸಲೆಂಟ್, ಲಿವಿಂಗ್ಸ್ಟನ್ ಅನ್ನುವಂಥ ಜಲಪಾತ. ನೋಡಿ, ಲಿವಿಂಗ್ಸ್ಟನ್ ಜಲಪಾತ. ಇದು ಬಹಳ ಸರಿ ರಿಪೀಟ್ ಆದ ಪ್ರಶ್ನೆ. ಯಾರು 2 ಬಾರಿ
ಸಂಭಾಜಕ ವೃತ್ತವನ್ನು ಹಾದು ಹೋಗುತ್ತದೆ. ಯಾರಿಗೂ ಗೊತ್ತೇ ಅಲ್ಲ ಏನದನ್ನ, ಎಲ್ಲರಿಗೂ ಗೊತ್ತದ, ಸುಮ್ಮನೆ ತಮ್ಮದೇ ಇರ್ಲಿ ಅನ್ನೋರು. ನೋಡು ನಾನೇ ಸಾವಿರ ಸಲ ಹೇಳಿನಿ, ಮತ್ ನನಗ ಒಳ್ಳೆ ಹೇಳುದು. ಈ ಕೆಳಗಿನ ಯಾವ ಕಡಲ ತೀರಗಳು ಕರ್ನಾಟಕ ರಾಜ್ಯದಲ್ಲಿವೆ? ಪೆಣಂಬೂರು ಬೀಚ್, ಕಾರವಾರ ಬೀಚ್, ಮಲ್ಪೆ ಬೀಚ್, ಮರವಂತಿ ಬೀಚ್, ಬಾಗಾ ಬೀಚ್. ಕೆಳಗೆ ಕೊಟ್ಟಿರುವ ಹೇಳಿಕೆಗಳನ್ನು ಸರಿಯಾಗಿ ಆಯ್ಕೆ ಬರೆಯಿರಿ. 1, 2 ಸರಿಯಾಗಿದೆ. 1, 2, 3, 4 ಸರಿಯಾಗಿದೆ. 1, 2, 3, 4, 5 ಸರಿಯಾಗಿದೆ. 5 ಮತ್ತು 2 ಸರಿಯಾಗಿದೆ. ನಾವಲ್ಲ ಪದಾಗ ಪೆಣಂಬೂರು ಬೀಚ್, ಕಾರವಾರ ಬೀಚ್, ಮಲ್ಪೆ ಬೀಚ್, ಮರವಂತಿ ಬೀಚ್, ಬಾಗಾ ಬೀಚ್. 45% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಬಾಗಾ ಬೀಚ್ ಎಲ್ಲಿ ಬರ್ತದೆ? ಬಾಗಾ ಗೋವಾದಲ್ಲಿ ಕಂಡು ಬರಂಗಿಲ್ಲ ಏನು? ಮರವಂತಿ ಬೀಚ್. ಈ 4 ಬೀಚ್ಗಳಲ್ಲಿ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತವೆ. ಈ 4 ಬೀಚ್ಗಳು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ 4 ಬೀಚ್ಗಳು ಪೆಣಂಬೂರು ಬೀಚ್, ಕಾರವಾರ ಬೀಚ್ ಮತ್ತು ಮಲ್ಪೆ ಬೀಚ್ ಮತ್ತೆ ಮರವಂತಿ ಬೀಚ್. ಈ 4 ಬೀಚ್ಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ಅವು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತವೆ. ಬಾಗಾ ಅನ್ನುವಂತ ಬೀಚ್ ಎಲ್ಲಿದೆ ಅಂದ್ರೆ ಗೋವಾ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ. ಮರವಂತಿ ಫೇಮಸ್ ಗೋವಾ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ. ಗೋವಾ ರಾಜ್ಯದಲ್ಲಿ ನೋಡಿ. ಭಾರತದ ಅತಿ ದೊಡ್ಡ ತೇಲುವ ಸೌರ ಸ್ಥಾವರ ಭಾರತ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಇದು ಕ್ವಶನ್ ಆಗಿದೆ ನೋಡಿ. ಇದು ರಿಪೀಟ್ ಆಗಿರುವಂತ ಪ್ರಶ್ನೆ, ನೆನ್ಪಿಡಿ. ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಇದರ ಜೊತೆ ಇನ್ನೊಂದು ಕ್ವಶನ್ ಕೇಳಿದ್ರು. ಯಾವ ದೇಶ ತನ್ನ ಸಂಸತ್ ಅಧಿವೇಶನವನ್ನ ಸಮುದ್ರದ ಕೆಳಗಡೆ ಮಾಡಿತ್ತು ಅಂತ ಕೇಳಿದ್ರು. ಸುಮ್ಮನೆ ಅದಕ್ಕೆ ಬೇಕಾಗಿತ್ತಲ್ಲ. ಕೇರಳ ರಾಜ್ಯ ರೈಟ್ ಆನ್ಸರ್ ನೋಡಿ. ಅಲ್ಲ, ಸಮುದ್ರದ ಕೆಳಗಡೆ ಕುತ್ಕೊಂಡು ಸಂಸತ್ ಅಧಿವೇಶನ ಮಾಡಿದಾರ, ಏನಾಗಲಿಕ್ಕಿಲ್ಲ ಪರಿಸ್ಥಿತಿ. ಯಾವ ದೇಶ? ಯಾರೋ UAE ಅನ್ನೋರು ಮನೆಯವ್ರು ಹೇಳಿನಿ. ಮಾಲ್ಡೀವ್ಸ್ ರಾಷ್ಟ್ರ ರೈಟ್ ಆನ್ಸರ್ ನೋಡಿ. ಮಾಲ್ಡೀವ್ಸ್ ಸರಿಯಾದಂತ ಉತ್ತರ. ಇದು ಎಕ್ಸಾಮ್ ಕ್ವಶನ್ ಆಗಿದೆ ನೋಡಿ. ಭಾರತದ ಅತಿ ದೊಡ್ಡ ತೇಲುವ ಸೌರ ಸ್ಥಾವರ ಭಾರತ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತದೆ. ಸೂರ್ಯನಲ್ಲಿ ಉತ್ಪಾದಿತವಾದ ಶಾಖದ ಶಕ್ತಿಗೆ ಈ ಕೆಳಗಿನ ಯಾವ ಪ್ರಕ್ರಿಯೆ ಕಾರಣವಾಗಿದೆ? ಅಣು ವಿಭಜನೆ, ಅಣು ಸಂಯೋಗ, ಆಕ್ಸಿಡೇಷನ್, ರಿಡಕ್ಷನ್. ಸೂರ್ಯನಲ್ಲಿ ಉತ್ಪಾದಿತವಾದ ಶಾಖದ ಶಕ್ತಿ ಈ ಕೆಳಗಿನ ಯಾವ ಪ್ರಕ್ರಿಯೆ ಕಾರಣವಾಗಿದೆ ಅಂತ ಎಕ್ಸಾಮ್ ಇದೆ. ಇಂಪಾರ್ಟೆಂಟ್ ಕ್ವಶನ್. ಸಂಯೋಗ ನೋಡಿ. ಅಣು ಸಂಯೋಗ ಅಂದ್ರೂ ಒಂದೇ, ಬೈಜಿಕ ಸಂಯೋಜನೆ ಅಂದ್ರೂ ಒಂದೇ. ಬೈಜಿಕ ಸಂಯೋಜನೆ ಅಥವಾ ಅಣು ಸಂಯೋಜನೆ. H+H He ಪರಿವರ್ತನೆ ಆಗ್ತದೆ. ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಸೇರಿ ಹೀಲಿಯಂ ಆಗುವುದೇ ಸೂರ್ಯನ ಗರ್ಭದಲ್ಲಿ ನಡೆಯುವಂತ ಅಗಾಧವಾದ ಶಕ್ತಿ ಅಂತ ಗುರುತಿಸ್ತೀವಿ. ಸೂರ್ಯನ ಗರ್ಭದಲ್ಲಿ ನಡೆಯುವಂತ ಅಗಾಧವಾದ ಶಕ್ತಿ ಅಣು ಸಂಯೋಗ, ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರೀತಾರೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಘೋಷಣೆಯಾದ ಪ್ಲಾಸ್ಟಿಕ್ ಫಾರ್ ಕರ್ನಾಟಕದ ಯಾವ ಸ್ಥಳದಲ್ಲಿ ಸ್ಥಾಪನೆಯಾಗಿದೆ? ವಾವ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಇತ್ತೀಚೆಗೆ ಅನ್ನೋದು ಪ್ರಶ್ನೆ ಹೆಂಗಿದೆ ನೋಡಿ. ಪ್ಲಾಸ್ಟಿಕ್ ಪಾರ್ಕ್ ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರದಿಂದ ಇತ್ತೀಚೆಗೆ ಘೋಷಣೆಯಾಗಿರುವಂತ ಪ್ಲಾಸ್ಟಿಕ್ ಪಾರ್ಕ್ ಕರ್ನಾಟಕ ರಾಜ್ಯದ ಯಾವ ಸ್ಥಳ ಅಂದ್ರೆ ಮಂಗಳೂರಿನಲ್ಲಿ ಸ್ಥಾಪಿತವಾಗಿದೆ. ಮಂಗಳೂರಿನ ಯಾವ ಸ್ಥಳ ಯಾರು ಹೇಳ್ತೀರಿ? ಎಕ್ಸಲೆಂಟ್. ಗಂಜಿ ಮಠ ರೈಟ್ ಆನ್ಸರ್ ನೋಡಿ. ಪುತ್ತೂರದಲ್ಲಿ ಚಾಕ್ಲೇಟ್ ಪಾರ್ಕ್ ಇದೆ. ಯಾರು ಪುತ್ತೂರು ಅನ್ನೋರು? ಗಂಜಿ ಮಠ ಅನ್ನುವಂಥ ಸ್ಥಳ ಇದೆಯಲ್ಲ, ಆ ಗಂಜಿ ಮಠದಲ್ಲಿ ಈ ಒಂದು ಪ್ಲಾಸ್ಟಿಕ್ ಪಾರ್ಕ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಪ್ಲಾಸ್ಟಿಕ್ ಪಾರ್ಕ್ ಪುತ್ತೂರದಲ್ಲಿ ಚಾಕ್ಲೇಟ್ ಪಾರ್ಕ್. ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತದೆ ಏಕೆಂದರೆ ಅದರ ಸಾಂದ್ರತೆ ನೀರಿಗೆ ಸಮ. ವೆರಿ ಇಂಪಾರ್ಟೆಂಟ್. ನೀರಿಗಿಂತ ಕಡಿಮೆ, ನೀರಿಗಿಂತ ಹೆಚ್ಚು ಮೇಲಿನಗಳಲ್ಲಿ ಯಾವುದೂ ಅಲ್ಲ. ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತದೆ ಏಕೆಂದರೆ ಅದರ ಸಾಂದ್ರತೆ ಎಕ್ಸಲೆಂಟ್.
ಎಕ್ಸಲೆಂಟ್, 77% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ನೀರಿಗಿಂತ ಕಡಿಮೆ. ಇದೇ ತರ ಪ್ರಶ್ನೆಗಳು ಬರ್ತವೆ. ಸರಿಯಾದಂತ ಉತ್ತರ ನೀರಿಗಿಂತ ಕಡಿಮೆ. ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತದೆ, ಯಾಕಂದ್ರೆ ಅದರ ಸಾಂದ್ರ ಪ್ರಮಾಣ ನೀರಿಗಿಂತ ಕಡಿಮೆ ಇರುತ್ತದೆ.